ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ, ನನ್ನ ಜೊತೆ ನನ್ನ ಕೊಲೀಗ್ ರಾಮ್ ಕೂಡ ಇದ್ದಾರೆ. ಇನ್ನೇನು 2 ದಿನದಲ್ಲಿ ಈ ವರ್ಷದ ಮೊದಲ ಚಂದ್ರಗ್ರಹಣ ಶುರುವಾಗ್ತಾ ಇದೆ. ಚಂದ್ರಗ್ರಹಣ ಅಂದರೆ ಏನು, ಜ್ಯೋತಿಷ್ಯದ ಪ್ರಕಾರ ಯಾವ ರೀತಿ ಚಂದ್ರಗ್ರಹಣ, ಯಾವೆಲ್ಲ ರಾಶಿಗೆ ಏನೆಲ್ಲ ತೊಂದರೆ ಉಂಟಾಗತ್ತೆ, ಹಾಗೆ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುತ್ತಾ ಇಲ್ವಾ, ಗೋಚರಿಸೋದು ಕೂಡ ಎಷ್ಟು ಕಾಲ ಇರುತ್ತೆ, ಇದರಿಂದ ಯಾವೆಲ್ಲ ರಾಶಿಗೆ ಏನೆಲ್ಲ ತೊಂದರೆ ಆಗುತ್ತೆ, ಹಾಗೆ ಚಂದ್ರಗ್ರಹಣದ ವಿಶೇಷತೆಗಳೆಲ್ಲ ಏನು, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ ರಕ್ತಗ್ರಹಣ. ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವಂಥ ಒಂದು ಗ್ರಹಣ ಮಾರ್ಚ್ 3ನೇ ತಾರೀಕು ಗೋಚರವಾಗಲಿದೆ. ಹಾಗಾಗಿನೇ ಇದರ ದುಷ್ಪರಿಣಾಮಗಳು ಏನು ಅನ್ನೋದು ಒಂದು ಪ್ರಶ್ನೆ ಅಂತೂ ಸಹಜವಾಗಿರದೇ ಇರುತ್ತೆ. ಅಂದರೆ ಈ ಸೂರ್ಯಗ್ರಹಣ ಆಗಿರ್ಬೋದು, ಚಂದ್ರಗ್ರಹಣ ಆಗಿರ್ಬೋದು, ಈಗ ನೋಡಿದರೆ ಭಾಳ ಭಯಾನಕ ರಕ್ತ ಚಂದ್ರಗ್ರಹಣ ಅಂತ ಬೇರೆ ಕರೀತಾ ಇದ್ದಾರೆ. ಸೊ ಹಾಗಾಗಿ ಯಾರ ಮೇಲೆ ಯಾವ ರೀತಿಯಾಗಿ ಈ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಸಹಜವಾದಂಥ ಪ್ರಶ್ನೆ ಇದ್ದೇ ಇದೆ. ಗಮನಿಸ್ತಾ ಹೋಗೋಣ. ಮಾರ್ಚ್ 3ನೇ ತಾರೀಕು ವರ್ಷದ ಮೊದಲ ಚಂದ್ರಗ್ರಹಣ ಗೋಚರವಾಗಲಿದೆ. ವಿಶ್ವದಾದ್ಯಂತ ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಇನ್ನೆರಡೇ ದಿನ ಮಾತ್ರ ಬಾಕಿ ಇರೋದು. ಭಾರತದಲ್ಲಿ ಯಾವಾಗ ಗೋಚರವಾಗುತ್ತೆ, ಎಲ್ಲಿ ವೀಕ್ಷಣೆ ಮಾಡಬಹುದು? ಕರ್ನಾಟಕದಲ್ಲಿ 25 ನಿಮಿಷಗಳ ಕಾಲ ಚಂದ್ರಗ್ರಹಣ ಗೋಚರವಾಗುತ್ತೆ. ಫಾಲ್ಗುಣ ಮಾಸದ ಹುಣ್ಣಿಮೆ ದಿನವೇ ಗ್ರಹಣ ಗೋಚರಿಸಲಿದೆ. ಭಾರತದಲ್ಲಿ ಮಾರ್ಚ್ 3ರಂದು ಮಧ್ಯಾಹ್ನ 3:20ಕ್ಕೆ ಗ್ರಹಣ ಗೋಚರವಾಗಲಿದೆ. ಮಧ್ಯಾಹ್ನ 3:20ರಿಂದ ಸಂಜೆ 6:47 ಗ್ರಹಣ ಗೋಚರವಾಗುತ್ತೆ. ಈಶಾನ್ಯ ರಾಜ್ಯಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಲಿದೆ ಚಂದ್ರಗ್ರಹಣ. ಭಯಾನಕ ಬ್ಲಡ್ ಮೂನ್ ಯಾವ್ಯಾವ ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ? ಕೇತುಗ್ರಸ್ತ ರಕ್ತ ಚಂದಿರ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀನಿವಾಸ್ ಗುರೂಜಿ ಅವರು, ಪುರೋಹಿತರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಗುರುಜಿ, ಚಂದ್ರಗ್ರಹಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವರ್ಷದ ಮೊದಲ ಗ್ರಹಣ 3ನೇ ತಾರೀಕು ಸಂಭವಿಸ್ತಾ ಇದೆ. ಮೊದಲನೇದಾಗಿ ವಿಜ್ಞಾನದಲ್ಲಿ ಒಂದು ಪ್ರಕಾರ ಹೇಳ್ಬೋದು, ಚಂದ್ರಗ್ರಹಣ ಅಂದರೆ ಸೂರ್ಯ ಭೂಮಿ ಮಧ್ಯೆ, ಚಂದ್ರ ಮಧ್ಯೆ ಭೂಮಿ ಬಂದಾಗ ಉಂಟಾಗತ್ತೆ ಅಂತ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಂತ ಹೇಳಿದ್ರೆ ಯಾವ ರೀತಿ ಅದರ ವ್ಯಾಖ್ಯಾನ ಮಾಡ್ಬೋದು, ಚಂದ್ರಗ್ರಹಣ ಅಂದರೆ ಏನು ಅಂತ ಹೇಳಿ? ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ, ನೋಡಿ, ಈ ಗ್ರಹಣ ಕಾಲಗಳೆಲ್ಲೋ ಬಂದಾಗ ನಾವು ಇದು ಚರ್ಚೆಗಳನ್ನು ಮಾಡ್ತಾ ಇರ್ತೀವಿ. ನಭೋಮಂಡಲದಲ್ಲಾಗುವಂತಹ ವಿಸ್ಮಯಗಳ ಒಂದು ಪರ್ವ ದಿನವೇ ಒಂದು ಗ್ರಹಣ. ಗ್ರಹಣ ಅಂತ ಜ್ಯೋತಿಷ್ಯ ಅಥವಾ ಶಾಸ್ತ್ರ ತೆಗೆದುಕೊಂಡಾಗ ಏನಾಗುತ್ತೆ ಅಂತ ಅಂದಾಗ, ಕೇತುಗ್ರಹ ಅನ್ನುವಂತಹ ಒಂದು ಗ್ರಹ ಮತ್ತೊಂದು ಒಂದು ದೈವಗ್ರಹವನ್ನು ಸ್ಪರ್ಶವನ್ನು ಮಾಡುವಂಥದ್ದು, ಹಿಡಿಯುವಂಥದಕ್ಕೆ ಗ್ರಹಣ ಅಂತ ಹೇಳ್ತಿರ್ತೀವಿ. ಅಂದರೆ ಗ್ರಹಣ ಅಂತ ಅಂದ್ರೇನು, ಹಿಡಿಯುವುದಕ್ಕೆ ಒಂದು ಗ್ರಹಣ, ಹಿಡಿಯೋದಕ್ಕೆ ಅದಕ್ಕೆ ಇನ್ನೊಂದು ಪರ್ಯಾಯ ಒಂದು ವಾಕ್ಯ ಯಾವುದು ಅಂತಂದರೆ ಗ್ರಹಣ. ಗ್ರಹಣ ಅನ್ನುವಂಥದ್ದು ನಾವು ಪುರಾಣಗಳನ್ನು, ಸುಮಾರು ಪುರಾಣಗಳನ್ನು, ಇದೆಲ್ಲವೂ ಸಹ ಹಿನ್ನೆಲೆಗಳನ್ನು ಒಂದು ನಮ್ಮ ತಾತ ಮುತ್ತಾತರಿಗೆ ಹೇಳಿದ್ದೆಲ್ಲವೂ ಸಹ ಕೇಳಿರ್ತೀವಿ. ಕೇತುಗ್ರಹ ಬಂದು ಚಂದ್ರನ ನುಂಗ್ಬಿಡುತ್ತಂತೆ, ತಿರುಗಿ ಬಿಡುಗಡೆ ಆಗ, ಈ ಥರದ್ದೆಲ್ಲವೂ ಸಹ ನಾವು ಆಗ ಕೇಳಿದ್ದಂಥದ್ದು. ಹೌದು. ಇದೇನಾಗತ್ತೆ ಅಂದರೆ ಪ್ರತಿ ವರ್ಷದಲ್ಲೂ ಸಹ ಈ ಪರ್ವಕಾಲಗಳು, ಈ ಗ್ರಹಣದ ಸ್ಪರ್ಶ ಕಾಲಗಳು ಬಂದೇ ಬರುತ್ತೆ. ಹೌದು. ಈಗ 2025ರಲ್ಲಿ ಬಂದಂತಹ ವಿಶ್ವವಸು ಸಂವತ್ಸರ, ಇನ್ನು ವಿಶ್ವವಸು ಸಂವತ್ಸರ ಮುಕ್ತಾಯ ಆಗಿಲ್ಲ. ಯುಗಾದಿವರೆಗೂ ಸಹ ವಿಶ್ವವಸು ಸಂವತ್ಸರ ಇರುತ್ತೆ. ಈ ಸಂವತ್ಸರದಲ್ಲಿ ಬಂದಂತಹ 4 ಗ್ರಹಣಗಳು, 4 ಗ್ರಹಣಗಳಲ್ಲಿ 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ. ಆ ಗ್ರಹಣಗಳಲ್ಲಿ 2 ಸೂರ್ಯಗ್ರಹಣ ನಮಗೆ ಗೋಚಾರವಿಲ್ಲ, 2 ಚಂದ್ರಗ್ರಹಣವು ಗೋಚಾರ ಉಂಟು. ಒಂದಾಲೆ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಗೋಚಾರ ನೋಡಿದ್ವಿ ಚಂದ್ರಗ್ರಹಣ, ಮತ್ತೆ ಈಗ ನೋಡ್ತಿರುವಂಥದ್ದು 2ನೇ ಚಂದ್ರಗ್ರಹಣದ ಗೋಚಾರ. ಹೌದು. 6 ತಿಂಗಳ ಮುಂಚಿತವಾಗಿ ಬಂದಂತಹ ಗ್ರಹಣ, ಈಗ ಬಂದಂತಹ 3ನೇ ತಾರೀಕು ಬರುವಂತಹ ಈ ಗ್ರಹಣ. ಮತ್ತೆ ನಾವು ತಿಳ್ಕೊಳ್ಬೇಕಾಗ್ತದೆ ಪರಾಭವ ಸಂವತ್ಸರ. ಈಗ ನೆಕ್ಸ್ಟ್ ಬರುವಂಥದ್ದು ನಮಗೆ ಯುಗಾದಿ ಹಬ್ಬ ನಂತರದಲ್ಲಿ 2026ರಲ್ಲಿ ಬರುವಂಥದ್ದು ಪರಾಭವ ಸಂವತ್ಸರದಲ್ಲಿ 4 ಗ್ರಹಣ ಉಂಟು. ಯಾವ ಗ್ರಹಣವೂ ನಮಗೆ ಗೋಚಾರ ಆಗೋದಿಲ್ಲ.
ಸೂರ್ಯಗ್ರಹಣವಾಗಲಿ ಚಂದ್ರಗ್ರಹಣವಾಗಲಿ ಯಾವುದು ಸಹ ನಮಗೆ ಅಂದ್ರೆ ಮುಂದಿನ ವರ್ಷ ಬರೋ 4 ಗ್ರಹಣ ಕೂಡ ಯಾವುದು ಸಹ ನಮಗೆ ಗೋಚಾರ ಆಗೋದಿಲ್ಲ. ಅದರಲ್ಲಿ ಇದು ಇನ್ಕ್ಲೂಡಿಂಗ್ ಈ ಗ್ರಹಣವು ಸೇರಿ ಇನ್ಕ್ಲೂಡಿಂಗ್ ಇದು ಕಾಣಿಸ್ತಾ ಇದೆ. ನೆಕ್ಸ್ಟ್ ಇನ್ 3 ಗ್ರಹಣ ಆಗುತ್ತೆ. 3 ಗ್ರಹಣದಲ್ಲಿ ಯಾವುದು ಸಹ ಯಾವ ಗ್ರಹಣಗಳು ನಮಗೆ ಕಾಣಿಸೋದಿಲ್ಲ. ಆದ್ರೆ ಇದು ಕಾಣಿಸುತ್ತೆ. ಇದು ಕಾಣಿಸುತ್ತೆ. ಈ ವರ್ಷದಲ್ಲಿ ವರ್ಷಾಂತ ತೆಗೆದುಕೊಂಡಾಗ ಇದು ಮೊದಲ ಗ್ರಹಣ ಕಾಣುತ್ತೆ, ನೆಕ್ಸ್ಟ್ ಕಾಣೋದಿಲ್ಲ. ಸಂವತ್ಸರ ತೆಗೆದುಕೊಂಡಾಗ ಇದು ವರ್ಷದ ಅಂತ್ಯಭಾಗದಲ್ಲಿ ಕಾಣ್ತಿರುವಂತ ಒಂದು ಗ್ರಹಣ ನೆಕ್ಸ್ಟ್ ಸಂವತ್ಸರದಲ್ಲಿ ಯಾವುದು ಗ್ರಹಣಗಳು ನಮಗೆ ಗೋಚಾರ ಆಗೋದಿಲ್ಲ. ಶಾಸ್ತ್ರ ಹೇಳುತ್ತೆ, ಧರ್ಮ ಏನ್ ಹೇಳುತ್ತೆ, ಪುರಾಣಗಳೇನು ಹೇಳುತ್ತೆ, ಒಂದು ಗ್ರಹಣದ ಪರ್ವಕಾಲಗಳು ನಭೋಮಂಡಲದಲ್ಲಾಗುವಂತಹ ಪರ್ವಕಾಲಗಳು ಗ್ರಹಣದ ಸ್ಪರ್ಶ ಕಾಲಗಳನ್ನು ಅತ್ಯಂತ ಪರ್ವಕಾಲಗಳು ಅಂತ ನಾವು ಹೇಳ್ತಿರ್ತೀವಿ. ಅಂದರೆ ಮಹತ್ವವಾದಂತಹ ಕಾಲಘಟ್ಟ ಅಂತ ಹೇಳ್ತಿರ್ತೀವಿ. ಅದರಲ್ಲಿ ಇನ್ನೊಂದು ವ್ಯಾಖ್ಯಾನವನ್ನು ಮಾಡಬೇಕು ಅಂತ ಅಂದಾಗ ದೈವತಾ ಶಕ್ತಿಯನ್ನು ಕ್ಷೀಣಗೊಳಿಸಿ ದೈತ್ಯ ಶಕ್ತಿಯನ್ನು ಉಜ್ವಲಗೊಳಿಸುವಂತಹ ಒಂದು ಪರ್ವದಿನ ಅಂತಲೂ ಹೇಳ್ಬೋದು. ಇನ್ನೊಂದು ವ್ಯಾಖ್ಯಾನದಲ್ಲಿ ಹೇಳಬೇಕು ಅಂತ ಅದಕ್ಕೋಸ್ಕರವಾಗಿ ನಾವು ದೇವಸ್ಥಾನಗಳಲ್ಲಿ ದೇವತಾ ಆರಾಧನೆಗಳನ್ನು ಸ್ಥಗಿತಗೊಳಿಸ್ತೇವೆ. ದೇವಸ್ಥಾನಗಳನ್ನು ಬಂದ್ ಮಾಡುವಂಥದ್ದು, ದೇವತೆಗೆ ಯಾವುದೇ ಉಪಾಸನೆಗಳನ್ನು ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ದಲ್ಲೇ ಏನಕ್ಕಾಗಿ ಅದನ್ನು ಕ್ಲೋಸ್ ಮಾಡ್ತೀವಿ ಅಂತ ಅಂದರೆ ಈ ಉಪಟಳಗಳು ಏನು ನಾವು ದೈತ್ಯ ಕಾಲಗಳು ಅಂತ ಹೇಳ್ತಿರ್ತೀವಿ, ದೈವತಾ ಶಕ್ತಿಯನ್ನು ಕ್ಷೀಣಗೊಳಿಸುವಂಥ ಕಾಲಗಳು ಅಂತ ಹೇಳ್ತಿರ್ತೀವಿ. ಆಗ ದೇವತಾ ಆರಾಧನೆಗಳಿಗೆ ಅದು ಯೋಗ್ಯವಲ್ಲ. ದೇವತಾ ಆರಾಧನೆ ಮಾಡಿದ್ರೆ ಅದರಲ್ಲಿ ಯಾವುದು ಫಲಗಳು ಸಿಗೋದಿಲ್ಲ, ಫಲಗಳು ಬಹಳ ಕಡಿಮೆ. ಅದಕ್ಕೋಸ್ಕರವಾಗಿ ದೇವರಿಗೂ ಒಂದು ಗ್ರಹಣ ಹಿಡಿಯುತ್ತೆ, ದೇವರಿಗೂ ಒಂದು ಕೆಟ್ಟ ಕಾಲ ಬರುತ್ತೆ ಅಂತ ನಾವು ಹೇಳ್ತೀವಲ್ಲ. ಅದಕ್ಕೋಸ್ಕರವಾಗಿ ಇದಕ್ಕಿನ್ನ ಸೂತಕದ ಕಾಲ ಅಂತ ಹೇಳ್ತೀವಿ. ಇನ್ನು ಒಂದು ಆಡು ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಒಂದು ಸೂತಕದ ಕಾಲ. ಸೂತಕ ಬಂದಾಗ ನಾವೇನು ಹೇಳ್ತೀವಿ, ಮತ್ತೆ ಒಂದು ಪುರೋಹಿತನ ಯಾರನ್ನ ಕರೆದು ಶುದ್ಧಿ ಪುಣ್ಯವನ್ನು ಮಾಡಿ ಶುದ್ಧಿಗೊಳಿಸ್ತೀವಿ. ಅದೇ ರೀತಿ ಈಗ ಸೂತಕದ ಕಾಲ ಅಂತ ಬಂದಾಗ ದೇವಸ್ಥಾನಗಳನ್ನ ನಾವೇನು ಮಾಡ್ತೀವಿ, ಶುಚಿಗೊಳಿಸಿ ಪುಣ್ಯಾಹವನ್ನು ಮಾಡಿ ದೇವತೆಗೆ ಅಭಿಷೇಕವನ್ನು ಮಾಡಿ ನಂತರ ಅದನ್ನು ಶುದ್ಧಿಗೊಳಿಸ್ತೀವಿ. ಅದಕ್ಕೆ ಇಂತಹ ಸೂತಕದ ಕಾಲ. ಒಂದು ವಿಸ್ಮಯದ ಪರ್ವಕಾಲ ಅಂತಲೂ ಹೇಳಿದ್ವಿ. ಇದು ವಿಸ್ಮಯ ಪರ್ವಕಾಲ, ಒಬ್ಬರಿಗೆ ಒಳ್ಳೇದಿದ್ರೆ ಇನ್ನೊಂದು ಕೆಟ್ಟದ್ದು ಉಂಟು. ಇದನ್ನ ಜಪತಪಗಳನ್ನು ಮಾಡಲಿಕ್ಕೆ ಸಿದ್ಧಿಗೊಳಿಸ್ಲಿಕ್ಕೆ ಒಂದು ಉತ್ತಮವಾದಂಥ ಕಾಲ. ಯಾರಾದರೂ ದೈವಾಧೀನರಾದಂಥವರಿಗೆ ಮೋಕ್ಷವನ್ನು ಕೊಡಲಿಕ್ಕೆ ಉತ್ತಮವಾದಂಥ ಪರ್ವಕಾಲ. ಗುರುಜಿ ಬರ್ತೀವಿ. ಅಂದರೆ ಈಗ ಹೌದು, ಒಳ್ಳೇದೇನು ಕೆಟ್ಟದ್ದೇನು ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈಗ ಸಾಮಾನ್ಯವಾಗಿ ನಾವು ಚಂದ್ರಗ್ರಹಣ ಅಂತ ನೋಡ್ತಾ ಇರ್ತೀವಿ. ಈಗ ಇದು ರಕ್ತ ಚಂದ್ರಗ್ರಹಣ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ನಾರ್ಮಲ್ ಚಂದ್ರಗ್ರಹಣಕ್ಕೂ ರಕ್ತ ಚಂದ್ರಗ್ರಹಣಕ್ಕೂ ಇರುವಂತ ವ್ಯತ್ಯಾಸ ಏನು? ಇನ್ನೊಂದು ಹೇಳ್ಬೇಕಂದ್ರೆ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಗ್ರಸ್ತೋದಯ ಚಂದ್ರಗ್ರಹಣ, ರಕ್ತ ಚಂದ್ರಗ್ರಹಣ. ಗ್ರಹಣಗಳಲ್ಲಿ 5-6 ವಿಧಾನಗಳಿದೆ. ರಕ್ತ ಚಂದ್ರಗ್ರಹಣ, ಸ್ಪಾರ್ಶ ಚಂದ್ರಗ್ರಹಣ, ಮತ್ತೆ ವಕ್ರ ಚಂದ್ರಗ್ರಹಣ, ಪೂರ್ಣ ಚಂದ್ರಗ್ರಹಣ. ಇದರ ಚಂದ್ರಗ್ರಹಣಗಳಲ್ಲಿ ಬಹಳ ನಾನಾ ವಿಧವಾದಂಥ ಚಂದ್ರಗ್ರಹಣಗಳನ್ನು ನಾವು ಸೂರ್ಯಗ್ರಹಣಗಳನ್ನು ನೋಡ್ತಿರ್ತೀವಿ. ಇದಕ್ಕೆ ಒಂದು ರೀತಿ ಪಾರ್ಶ್ವ ಚಂದ್ರಗ್ರಹಣ ಅಂತಲೂ ಹೇಳ್ಬೋದು. ಯಾಕೆ ಅಂತಂದರೆ ಇದು ಅಲ್ಪ ಅವಧಿಯ ಮಾತ್ರ ನಮಗೆ ಗ್ರಹಣ ಗೋಚಾರವಾಗುತ್ತೆ. ನಮಗೆ ಪೂರ್ಣ ಗ್ರಹಣ ಗೋಚಾರಗಳಿಲ್ಲ. ನಮಗೆ ಕೇವಲ 22 ನಿಮಿಷ 20 ನಿಮಿಷಗಳ ಕಾಲದ ಗ್ರಹಣದ ಸ್ಪರ್ಶ ಕಾಲ, ಅದರ ಮೋಕ್ಷ ಕಾಲ ಮಾತ್ರ ನಮಗೆ ಕಾಣುತ್ತೆ ಹೊರತು ಸಂಪೂರ್ಣದ ಗ್ರಹಣದ ನಮಗೆ ಗೋಚಾರ ಇಲ್ಲ. ನಮಗೆ ಈಗ 3 ಗಂಟೆ 20 ನಿಮಿಷ ಗ್ರಹಣ ಸ್ಪರ್ಶ ಅಂತ ಅಂದ್ರೆ ನಮಗೆ ಗೋಚಾರ ಕಾಣಿಸ್ಕೊಳ್ಳುವಂಥದ್ದು, ಚಂದ್ರ ನಮಗೆ ಕಾಣಿಸ್ಕೊಳ್ಳೋದು ಎಷ್ಟು ಗಂಟೆಗೆ? ಆಲ್ಮೋಸ್ಟ್ ಸಾಯಂಕಾಲ 6 ಗಂಟೆ. ಅಂದ್ರೆ ನಾವು ತೆಗೆದುಕೊಳ್ಳುವಂಥದ್ದು 6 ಗಂಟೆ 20 ನಿಮಿಷದಿಂದ 6 ಗಂಟೆ 48 ನಿಮಿಷ ಅಷ್ಟೇ ನಾವು ತೆಗೆದುಕೊಳ್ಳೋದು. ಅಂದ್ರೆ 28 ನಿಮಿಷ 20 ಗಂಟೆಗಳ ಅಷ್ಟು ನಿಮಿಷಗಳ ಕಾಲ ಮಾತ್ರ ಗೋಚಾರ. ಆದರೆ ಸ್ಪರ್ಶ ಆಗುವಂಥ ಸಮಯ ಇದೆಯಲ್ಲ, ಮತ್ತೊಂದು ದೇಶವೋ ಮಗದೊಂದು ದೇಶವೋ ಎಲ್ಲೋ ಒಂದು ಸ್ಪರ್ಶವಾದಾಗ ಅದು ಸ್ಪರ್ಶದ ಸಂಪೂರ್ಣ ಕಾಲ ಯಾವುದು ಅಂತ 3 ಗಂಟೆ 20 ನಿಮಿಷ 3 ಗಂಟೆ 13 ನಿಮಿಷ ಅಂತಲೂ ಹೇಳ್ತೀವಿ. ಅದನ್ನು ತೆಗೆದುಕೊಂಡು ಅಲ್ಲಿಂದನೂ ಸಹ ಆ ಸ್ಪರ್ಶದ ಕಾಲ ಅವಧಿ ಅಂತ ಏನು ಕೊಟ್ಟಿರ್ತಾರೆ ಅಲ್ಲಿಂದನೂ ಸಹ ಅದು ಅಷ್ಟು ಶುಭವಾದಂಥ ಕಾಲ ಅಲ್ಲ. ಮೋಕ್ಷ ಕಾಲದವರೆಗೂ ಸಹ ಅಷ್ಟು ಶುಭವಾದಂತಹ ಕಾಲಘಟ್ಟವಲ್ಲ. ಆದರೆ ನಮಗೆ ಸ್ಪರ್ಶವಾಗುವಂಥ ನಮ್ಮ ಕರ್ನಾಟಕದ ನಮ್ಮ ಭಾಗದಲ್ಲಿ ಕಾಣುವಂಥದ್ದು ಸ್ಪರ್ಶ ಕಾಲ ಕೇವಲ 28 ನಿಮಿಷಗಳ ಕಾಲದ ಸ್ಪರ್ಶ ಕಾಲ. 6 ಗಂಟೆ 20 ನಿಮಿಷಕ್ಕೆ ಗೋಚಾರ ನಮಗೆ ಕಾಣಿಸ್ಕೊಳ್ಳುತ್ತೆ. 48 ನಿಮಿಷಕ್ಕೆ ಸಂಪೂರ್ಣವಾಗಿ ಮೋಕ್ಷ ಕಾಲ ಸಿಗುತ್ತೆ. ಈಗ ಹಾಗಿದ್ರೆ ಒಟ್ಟಾರೆ ಈಗ ಒಂದೊಂದ್ ಕಡೆ ಒಂದೊಂದಿದೆ ಸಮಯ ಗೋಚರ ಆಗೋದು ಕೂಡ. ವೀಕ್ಷಕರಿಗೆ ಹೇಳೋದಾದ್ರೆ ಈ ಕಾಲ ಸ್ಪರ್ಶ ಕಾಲ, ಈ ಕಾಲ ಮುಕ್ತಾಯ ಅಂತ ಹೇಳಿ ಸಮಯ ತಿಳಿಸ್ಕೊಡೋದಾದ್ರೆ ಇಲ್ಲ, ಖಂಡಿತವಾಗಿ ಇಲ್ಲಿ ನಾವು ಪಂಚಾಂಗದಲ್ಲೂ ಅದನ್ನೇ ಕೊಡುವಂಥದ್ದು. ಒಂದೊಂದು ನಗರಗಳಲ್ಲೂ ಇಷ್ಟಿಷ್ಟು ಅಂತ ಕೊಡುತ್ತೆ. ಮಂಗಳೂರಿನಲ್ಲಿ ಒಂದು ಟೈಮ್ ಇದ್ರೆ ಬೆಂಗಳೂರಿನಲ್ಲಿ ಒಂದು ಟೈಮ್ ಇರುತ್ತೆ.
ಹಾಸನದಲ್ಲಿ ಒಂದು ಟೈಮ್ ಇದ್ರೆ ಹುಬ್ಳಿನಲ್ಲಿ ಒಂದು ಟೈಮ್ ಇರುತ್ತೆ. ಅಂದ್ರೆ 2-3 ನಿಮಿಷಗಳ ಕಾಲ ವ್ಯತ್ಯಾಸದ ಸಮಯಗಳಿರುತ್ತೆ. ಆದ್ರೆ ಪರ್ಟಿಕ್ಯುಲರ್ ಆಲ್ಮೋಸ್ಟ್ 6 ಗಂಟೆ 20 ನಿಮಿಷ ಅಂತ ನಾವು ನಮ್ಮ ಕರ್ನಾಟಕದ ಪ್ರತಿಯೊಂದು ಭಾಗದ ಜನಗಳು ಸಹಿತ 6 ಗಂಟೆ 20 ನಿಮಿಷ ಅಂತ ಇಟ್ಕೊಳ್ಳುವಂಥದ್ದು ಸೂಕ್ತ. ಆದರೆ ಭೋಜನಾದಿಗಳನ್ನ ತ್ಯಜಿಸಲಿಕ್ಕೆ, ಭೋಜನಾದಿಗಳನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ, ಮಾಡಬಾರ್ದು ಅನ್ನೋದಾದ್ರೆ 3 ಗಂಟೆ ಮುಂಚಿತವಾಗಿ ಭೋಜನಾದಿಗಳನ್ನು ಮುಗಿಸ್ಕೊಳ್ಳುವಂಥದ್ದು ಸೂಕ್ತ ಕಾಲ. 3 ಗಂಟೆ ನಂತರದಲ್ಲಿ ಭೋಜನಕ್ಕೆ ಅಷ್ಟು ಒಳಿತಲ್ಲ ಈ ಕಾಲಘಟ್ಟ. ನಂತರದಲ್ಲಿ ಅದಕ್ಕೆ ಅನುಕೂಲವಾದ 3 ಗಂಟೆ ಒಳಗಡೆ ಅನಂತರದಲ್ಲಿ ಭೋಜನಾದಿಗಳಿಗೆ ಸಮಯ ಯಾವ ಸಿಗುತ್ತೆ ಅಂತಂದ್ರೆ ನಿಮಗೆ 7 ಗಂಟೆ ನಂತರದಲ್ಲಿ. ನಂತರ ನಾವು ಮೋಕ್ಷ ಕಾಲ ಮುಗಿದ ಮೇಲೆ ಸ್ನಾನಾದಿಗಳನ್ನು ಮಾಡಿ ಮತ್ತೆ ಊಟೋಪಚಾರಗಳಿಗೆ ಸಿದ್ಧತೆ ಮಾಡ್ಕೊಂಡು ಮಾಡೋವಷ್ಟು 1 ಅವರ್ ಆಗೇ ಆಗುತ್ತೆ. ಅನಂತರದಲ್ಲಿಯೇ ಅದಕ್ಕೆ ಕಾಲ. ಕೆಲವರು ಏನು ಮಾಡೋದು ಗುರುಗಳೇ, ನಾವೇನೋ ಮಾಡಿಬಿಟ್ಟಿದ್ದೀವಿ, ಇದು ಅದು ಬಿಸಾಕ ಕಾಲ ಅಂದಾಗ ಅದಕ್ಕೆ ದರ್ಬೆಗಳನ್ನು ಹಾಕಿ ಅದನ್ನು ಸ್ವಲ್ಪ ರಕ್ಷಣೆಯನ್ನು ಮಾಡ್ಕೋಬೋದು. ಆಹಾರವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೊಂದು ಪ್ರಕ್ರಿಯೆ ಉಂಟು. ಎಸ್ ಗುರುಜಿ, ಬರ್ತೀವಿ. ಈಗ ಒಬ್ರು ಶಾಸ್ತ್ರಿಗಳು, ಅಭಿಶಾಸ್ತ್ರಿಗಳು ಅಂತ ಹೇಳಿ ಜ್ಯೋತಿಷರು ಮಾತಾಡಿದ್ದಾರೆ, ನೋಡೋಣ ಬನ್ನಿ. 3ನೇ ತಾರೀಕು 3ನೇ ತಿಂಗಳ 2026 ಮಂಗಳವಾರ ಚಂದ್ರಗ್ರಹಣ. ಅದು ಅರ್ಧ ಚಂದ್ರಗ್ರಹಣ ಅಂತ ಜ್ಯೋತಿಷದಲ್ಲಿ ಹೇಳುತ್ತೆ. ಆ ಗ್ರಹಣ ಕಾಲದಲ್ಲಿ ಮಗ ನಕ್ಷತ್ರ 4ನೇ ಪಾದ ಸಿಂಹ ರಾಶಿಯಲ್ಲಿ ಗ್ರಹಣ ಬರುತ್ತೆ. ಆ ಸಿಂಹ ರಾಶಿಯವರಿಗೆ ಸ್ವಲ್ಪ ಗ್ರಹಣ ದೋಷ ಇರುತ್ತೆ. ಆ ದೋಷಾಧಿಪತಿಯ ಪರಿಹಾರವನ್ನು ಕಾಸಿ ಮಂಗಳವಾರ ಸಾಯಂಕಾಲ 7 ಗಂಟೆವರೆಗೆ ಗ್ರಹಣ ಇರುತ್ತೆ. ಆ ಗ್ರಹಣ ಮುಗಿದ ನಂತರ ಪೂಜಾ ಸಲ್ಲಿಸಬಹುದು. ಇಲ್ಲ ಗ್ರಹಣ ಮರುದಿನ ಆದ್ರೂ ಬುಧವಾರ ದಿವಸ ಈಶ್ವರ ದೇವಸ್ಥಾನ ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗಿ ಆ ರಾಶಿ ಸಿಂಹ ರಾಶಿ ಇರೋರು ಪೂಜಾ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ರೆ ಇನ್ನೂ ಅವರಿಗೆ ಒಳ್ಳೇದಾಗತ್ತೋ ಶುಭವಾಗತ್ತೋ ಅಂತ ಒಂದು ಪ್ರಶ್ನೆ. ಬಟ್ ಗ್ರಹಣ ಕಾಲ ಸ್ಟಾರ್ಟ್ ಆಗೋದು ಮಧ್ಯಾಹ್ನ 3 ಗಂಟೆ 20 ನಿಮಿಷದಿಂದ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ ಬಂದು 6 ಗಂಟೆ 47 ನಿಮಿಷವರೆಗೆ ಇರುತ್ತೆ. ಅದರ ಮಧ್ಯದಲ್ಲಿ ಗರ್ಭಿಣ ಸ್ತ್ರೀಯವರು ಮಲಗೋಬಾರದು ಮತ್ತು ದೇವರ ಸ್ಫಟನೆ ಮಾಡ್ತಾ ಇರಬೇಕು, ಗಾಯತ್ರಿ ಮಂತ್ರವನ್ನು ಓದ್ತಾ ಇರಬೇಕು, ಇಲ್ಲ ಲಲಿತನಾಮ ಸಂವತ್ಸರ ಓದ್ತಾ ಇರಬೇಕು, ತುಂಬಾ ಒಳ್ಳೆಯದು. ಮತ್ತು ಗರ್ಭಿಣಿ ಸ್ತ್ರೀಯವರು ಆ ಸಮಯದಲ್ಲಿ ಬದನೆಕಾಯಿ, ಈರುಳ್ಳಿ ಇದೆಲ್ಲ ಕುಯ್ಯಬಾರದು, ದೋಷಕ್ಕೆ ಹೊಣೆಯಾಗುತ್ತೆ. 3ನೇ ತಾರೀಕು 3ನೇ ತಿಂಗಳ 2026 ಮಂಗಳವಾರ ಚಂದ್ರಗ್ರಹಣ. ಅದು ಅರ್ಧ ಚಂದ್ರಗ್ರಹಣ ಅಂತ ಜ್ಯೋತಿಷದಲ್ಲಿ ಹೇಳುತ್ತೆ. ಆ ಗ್ರಹಣ ಕಾಲದಲ್ಲಿ ಮಗ ನಕ್ಷತ್ರ 4ನೇ ಪಾದ ಸಿಂಹ ರಾಶಿಯಲ್ಲಿ ಗ್ರಹಣ ಬರುತ್ತೆ. ಆ ಸಿಂಹ ರಾಶಿಯವರಿಗೆ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.